ಜಲಮಂಡಳಿಯ ಕಾಟಾಚಾರದ ಕೆಲಸ ಕೂಡ ಬಟಾ ಬಯಲಾಗಿದೆ. ಹಲವು ಕಡೆ ಸಿಂಟೆಕ್ಸ್ ಗಳನ್ನ ಇಟ್ಟಿದ್ದಾರೆ. ಸಿಂಟೆಕ್ಸ್ ಗಳನ್ನ ಇಟ್ಟು ಹಲವು ದಿನಗಳು ಕಳೆದ್ರೂ ಕೂಡ ಒಂದು ಹನಿ ನೀರನ್ನ ತುಂಬಿಸೋ ಕೆಲಸವನ್ನ ಜಲಮಂಡಳಿಯಲ್ಲಿ ಮಾಡಿಲ್ಲ. ಬೆಂಗಳೂರಲ್ಲಿ ಜಲಕ್ಷಾಮ, ಜಲಮಂಡಳಿಯ ಕಾಟಾಚಾರದ ಕೆಲಸ. ನೀರಿಲ್ಲದೆ ಸಿಂಟೆಕ್ಸ್ಗಳು ಖಾಲಿ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ನೀರಿನ ಸಂಪರ್ಕ ಕೊಡದೆ ನಿರ್ಲಕ್ಷ್ಯ, ಜನಾಕ್ರೋಶ. ಬೆಂಗಳೂರಿನಲ್ಲಿ ನೀರಿನ ಅಭಾವ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ನೀರಿನ ಕೊರತೆ ಇರುವ ಪ್ರದೇಶಗಳ ಪಟ್ಟಿ ಹೆಚ್ಚಾಗ್ತಾ ಇದೆ. ಜಲಮಂಡಳಿ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಸಿಂಟೆಕ್ಸ್ ವಾಟರ್ ಅನ್ನು ಇಟ್ಟು ನೀರಿನ ಪೂರೈಕೆ ಮಾಡ್ತಿದೆ. ಆದರೆ ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರ ಮತ್ತು ದಯಾನಂದ ನಗರದಲ್ಲಿ ಸಿಂಟೆಕ್ಸ್ ಅನ್ನ ಇಟ್ಟು 10 ರಿಂದ 15 ದಿನ ಆಗಿದೆ. ಆದರೆ ನೀರಿನ ಸೌಲಭ್ಯವನ್ನೇ ಕಲ್ಪಿಸಿಲ್ಲ. ಸಿಂಟೆಕ್ಸ್ ಧೂಳು ಹಿಡಿತಾ ಇದ್ದು ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿನ ಅಭಾವ ಇರತಕ್ಕಂಥ ಪ್ರದೇಶಗಳಲ್ಲಿ ಜಲಮಂಡಳಿ ಸಿಂಟೆಕ್ಸ್ ಅನ್ನು ಇಟ್ಟು ನೀರು ಪೂರೈಕೆಗೆ ಮುಂದಾಗ್ತಾ ಇದೆ. ಇದು ಪ್ರಕಾಶ್ ನಗರ ವಾರ್ಡಲ್ಲಿಟ್ಟಿರುವಂಥ ಸಿಂಟೆಕ್ಸು ಜಲಮಂಡಳಿಯಿಂದ ಕಾವೇರಿ ನೀರು ಪೂರೈಕೆ ಮಾಡಲಿಕ್ಕೆ ಎಲ್ಲೆಲ್ಲಿ ಬೋರ್ವೆಲ್ ಬತ್ತಿ ಹೋಗಿದೆ, ಜೊತೆಗೆ ನೀರು ಬರ್ತಾ ಇಲ್ಲ ಅಂತಹ ಪ್ರದೇಶಗಳಲ್ಲಿ ಈ ರೀತಿಯಲ್ಲಿ ಸಿಂಟೆಕ್ಸ್ ಇಟ್ಟು ನೀರು ಪೂರೈಕೆಗೆ ಜಲಮಂಡಳಿ ಮುಂದಾಗಿದೆ. ಆದರೆ ಇಲ್ಲಿಟ್ಟಿರ್ತಕ್ಕಂಥ ಸಿಂಟೆಕ್ಸ್ ಇಟ್ಟು 15 ದಿನ ಆದರೂ ಇನ್ನೂ ಕೂಡ ಇದು ಮಾಡಿ ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ಧೂಳು ಕುಂತಿದೆ ಅಂತ. ಇದನ್ನು ಧೂಳು ಕುಂತಿರೋದು ನೋಡ್ತಾ ಹೋಗ್ತಾ ಇದ್ರೆ ಸರಿಸುಮಾರು ಒಂದು 10 ರಿಂದ 15 ದಿನ ಆಗಿದೆ ಇದನ್ನು ಇಟ್ಟು, ಇನ್ನೂ ಕೂಡ ನೀರಿನ ಸಂಪರ್ಕವನ್ನು ಕೊಟ್ಟಿಲ್ಲ ಅನ್ನೋದಿಲ್ಲಿ ಕನ್ಫರ್ಮ್ ಆಗ್ತಾ ಹೋಗ್ತಾ ಇದೆ. ಗಮನಿಸ್ತಾ ಹೋಗ್ತಾ ಇದ್ರ ಈ ಹೋಲ್ ಹಾಗೇ ಇದೆ, ಕಂಪ್ಲೀಟ್ ಆಗಿ ಇದನ್ನ ನೀರಿನ ಸಂಪರ್ಕ ಕೊಡುವಂತಕ್ಕೆ ಮುಂದಾಗಿಲ್ಲ. ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? 15 ದಿನಗಳಿಂದ ಈ ಭಾಗಗಳಲ್ಲಿ ನೀರಿನ ಸಮಸ್ಯೆ ತೀರೋ ಬಿಗಡಾಯಿಸ್ತಾ ಇದೆ. ಸುಮ್ಮನೆ ಟ್ಯಾಂಕ್ ಇಟ್ಬಿಟ್ಟು ನೀರಿನ ಸಂಪರ್ಕವನ್ನು ಕೊಡದೆ ನೀರು ಪೂರೈಕೆಯನ್ನು ಮಾಡದೆ ಜನರನ್ನ ಯಾಮಾರಿಸುವಂಥ ಕೆಲಸಕ್ಕೆ ಜಲಮಂಡಳಿ ಮುಂದಾಗ್ತದೆ. ಟ್ಯಾಂಕೇನ ಇಟ್ಟೋಗ್ಬಿಟ್ಟವ್ರೆ, ಆದರೆ ನೀರಿನ ಕನೆಕ್ಷನ್ ಕೊಡದೆ, ನೀರು ಕೊಡದೆ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ಹಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ರಾಜಾಜಿನಗರದ ದಯಾನಂದ ವಾರ್ಡ್ನಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದೆ. ಸಿಂಟೆಕ್ಸ್ ಅನ್ನ ಇಟ್ಟು ನೀರನ್ನ ಕೊಡದೆ ಧೂಳು ಕೂರೋದಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿ ಹೇಗಿದೆ ಚಿತ್ರಣ ನೀವೇ ನೋಡಿ. ರಾಜಾಜಿನಗರದ ಮತ್ತೊಂದು ವಾರ್ಡ್ ದಯಾನಂದ ನಗರ ವಾರ್ಡಲ್ಲೂ ಕೂಡ ಸಿಂಟೆಕ್ಸ್ ಅನ್ನ ಜಲಮಂಡಳಿ ಇಟ್ಟಿದೆ, ಆದರೆ ನೀರು ಸಂಪರ್ಕ ಮಾತ್ರ ಕೊಟ್ಟೇ ಇಲ್ಲ. ತೀರಾ ಸಮಸ್ಯೆ ಆಗ್ತಾ ಇದೆ. ನೋಡ್ಬೋದು, ಜಲಮಂಡಳಿ ಸಿಂಟೆಕ್ಸ್ನಲ್ಲಿ ನೀರು ಪೂರೈಕೆಗೆ ಸಿಂಟೆಕ್ಸ್ ಇಟ್ಟಿದೆ, ಆದರೆ ನೀರು ಪೂರೈಕೆ ನೀರಿನ ಸಂಪರ್ಕವನ್ನು ಇನ್ನೂ ಕೂಡ ಕೊಟ್ಟೇ ಇಲ್ಲ. ಯಾವ ರೀತಿ ಸಮಸ್ಯೆ ನೋಡಿ, ನೀರಿಲ್ಲ, ಖಾಲಿ ಆಗಿದೆ. ಈ ರೀತಿ ನೀರಿನ ಸಂಪರ್ಕ ಕೊಡದೆ ಖಾಲಿ ಸಿಂಟೆಕ್ಸ್ ಇಟ್ಟರೆ ಯಾರಿಗೂ ಅನುಕೂಲ ಆಗುತ್ತೆ? ಸುಮಾರು ಇಟ್ಟು ಇದು ಕೂಡ 10 ರಿಂದ 15 ದಿನ ಆಗಿದೆ. ತೀರಾ ಅನಾನುಕೂಲ ಆಗ್ತಾ ಇದೆ. ಸಾಮಾನ್ಯ ಜನರು ಯಾರು ಈ ರೀತಿ ನೀರಿಗಾಗಿ ಬವಣೆಗೆ ಪಡ್ತಾ ಇದ್ದಾರೆ, ತೀರಾ ಸಮಸ್ಯೆ ಆಗ್ತಿದ್ರು. ಎಲ್ಲರೂ ಕೂಡ ಇಲ್ಲಿನ ಸ್ಥಳೀಯರು, ಎಲ್ಲರಿಗೂ ಕೂಡ ನೀರಿನ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಕೂಡ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರು ಬರುತ್ತೆ. 1 ಅವರ್ ಬಿಡ್ತಾರೆ, ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲೇನೋ ಸಿಂಟೆಕ್ಸ್ ಇಟ್ಟಿದ್ದಾರೆ, ಆ ಸಿಂಟೆಕ್ಸ್ ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ, ಸಂಪರ್ಕವನ್ನು ಕೊಟ್ಟಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜಲಮಂಡಳಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಸಿಂಟೆಕ್ಸ್ಗೆ ನೀರಿನ ಸಂಪರ್ಕವನ್ನು ಕಲ್ಪಿಸ್ಕೊಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸಿಂಟೆಕ್ಸ್ ಅನ್ನ ಇಟ್ಟಿದ್ದು ನೀರು ಪೂರೈಕೆ ಮಾಡ್ತಿಲ್ಲ. ಇಲ್ಲಿಯೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಕಂಠೀರವ ನಗರ 2nd ಬ್ಲಾಕ್ನಲ್ಲಿದ್ದೀನಿ. ಇಲ್ಲಿ ಕೂಡ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಕೇವಲ ನಾಮಕವಾಸ್ತೆ ಶೋ ಆಫ್ ಅನ್ನ ಮಾಡೋದಕ್ಕೆ ಮಾತ್ರ ಟ್ಯಾಂಕರ್ಗಳನ್ನು ಅಳವಡಿಕೆ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ನೀರನ್ನು ಪೂರೈಕೆ ಮಾಡುವಂತಹ ಪ್ರಕ್ರಿಯೆ ಆಗ್ತಾ ಇಲ್ಲ. ಕೇವಲ ಖಾಲಿ ಟ್ಯಾಂಕರ್ಗಳನ್ನು ಮಾತ್ರ ಅಳವಡಿಕೆ ಮಾಡಲಾಗಿದೆ. ಒಂದೇ ಏರಿಯಾದಲ್ಲಿ 2 ಟ್ಯಾಂಕರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸೊ ಆ ಒಂದು ಮತ್ತೊಂದು ಟ್ಯಾಂಕರ್ನ ದೃಶ್ಯಗಳನ್ನು ಕೂಡ ನಮ್ಮ ವಿಡಿಯೋ ಜರ್ನಲಿಸ್ಟ್ ಹೇಮಂತ್ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ಭಾಗದಲ್ಲಿ ಬಹುತೇಕ ಜನ ಈ ಒಂದು ಕಾವೇರಿ ನೀರಿನ ಮೇಲೆ ಹೆಚ್ಚು ಅವಲಂಬನೆಯನ್ನು ಪಡೆದಿರೋದು. ಆದರೆ ಆ ನೀರು ಸಿಗದೇ ಇರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೀರು ಈ ಭಾಗದಲ್ಲಿ ಸಿಗ್ತಾ ಇಲ್ಲ, ಖಾಲಿ ಆಗಿರುವಂತಹ ಕೊಡೆ ಇದೆ ಅನ್ನುವಂಥದ್ದನ್ನು ಈಗ ಅಸಮಾಧಾನ ಮೂಲಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಆದರೂ ಕೂಡ ಜನರಿಗೆ ನೀರಿನ ದಾಹವನ್ನು ತಣಿಸೋದಕ್ಕೆ ಆಯಾ ಭಾಗಗಳಲ್ಲಿ ಟ್ಯಾಂಕರ್ಗಳನ್ನು ಅಳವಡಿಸುವಂತಹ ಕೆಲಸವನ್ನು ಜಲಮಂಡಳಿಯಿಂದಲೂ ಕೂಡ ಆಗಿದೆ. ಆದರೆ ಅದಕ್ಕೆ ನೀರು ತುಂಬಿಸುವಂತಹ ಕೆಲಸವನ್ನು ಕೂಡ ಮಾಡಲಿಲ್ಲ. ಕೇವಲ ಶೋ ಆಫ್ಗೆ ಕೇವಲ ಆರಂಭಿಕ ಶೂರತ್ವವನ್ನು ಮಾತ್ರ ತೋರ್ಪಡಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಲಮಂಡಳಿ ನೀರು ಪೂರೈಕೆಗೆ ನಾನಾ ಕ್ರಮಗಳನ್ನೇನೋ ಕೈಗೊಳ್ತಾ ಇದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಲೋಕೇಶ್ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.